ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ವಿವಾದದ ಗೂಡಾಗಿದ್ದ ಕೆರೆಗೋಡು ಗ್ರಾಮದಲ್ಲಿ ವರ್ಷಗಳಿಂದ ಡಾಂಬರೇ ಕಾಣದ ರಸ್ತೆಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರಿಂದ ಗುದ್ದಲಿ ಪೂಜೆ. ಮಂಡ್ಯ ತಾಲೂಕಿನ ಸಿದ್ದೇಗೌಡನ ದೊಡ್ಡಿ ಹಾಗೂ ಕೆರೆಗೋಡು ಗ್ರಾಮದಲ್ಲಿ 1.5 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು. ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ರವರು, ಕೆರೆಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಕುಮಾರ್ ರವರು, ಗ್ರಾಮದ ಮುಖಂಡರಾದ ರಮೇಶ್, ಶ್ರೀಕಾಂತ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತಮ್ಮ, ಸಾವಿತ್ರಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು. ವ್ಯಾಪ್ತಿಯ ಸಿದ್ದೇಗೌಡ ದೊಡ್ಡಿಯಲ್ಲಿ ಒಂದು 50 ವರ್ಷದಿಂದ ರಸ್ತೆ ಆಗಿರಲಿಲ್ಲ. ಅಲ್ಲಿನ ಜನ ಭಾಳ ಕಷ್ಟಪಡ್ತಾರೆ. ಅದಕ್ಕೆ SCPಯಿಂದ 1 ಕೋಟಿ ರೂಪಾಯಿಯನ್ನು ಹಾಕಿದ್ವಿ. ಅರಸಮ್ಮನ ಗುಡಿ ದೇವಸ್ಥಾನದಿಂದ ಅದು 1 ಕಿಲೋಮೀಟರ್ವರೆಗೂ ರಸ್ತೆ ಮತ್ತು 4 ಇದು ಬ್ರಿಡ್ಜ್, ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನು ಮಾಡ್ತಾಯಿದ್ವಿ. ಅದೇ ರೀತಿ ಕೆರೆಗೋಡು ಊರೊಳಗಡೆ SCP ಹಾಸ್ಟೆಲ್ ಇದೆ. ಇಲ್ಲಿ ಆ ಹಾಸ್ಟೆಲ್ ರಸ್ತೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಿತ್ತು. ಅದಕ್ಕೆ 50 ಲಕ್ಷ ಹಾಕಿದ್ವಿ. ಒಟ್ಟು 1.5 ಕೋಟಿ ರೂಪಾಯಿಯಲ್ಲಿ ಕೆರೆಗೋಡು ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಶೀಘ್ರದಲ್ಲೇ ಮಾಡಿ ಸಾರ್ವಜನಿಕರು ಓಡಾಟಕ್ಕೆ ಅನುವನ್ನು ಮಾಡಿಕೊಡ್ತಾಯಿದ್ವಿ. ಈಗ ನಿನ್ನೆ ಕೆರೆ ಅಭಿವೃದ್ಧಿಗೆ 5 ಕೋಟಿ ಹಾಕಿದ್ದೀನಿ. ಅದರದ್ದು ನಿನ್ನೆ ಅಪ್ರೂವಲ್ ಆಗಿದೆ, ಫೈನಾನ್ಸ್ ಅಪ್ರೂವಲ್. ಶೀಘ್ರದಲ್ಲೇ ಟೆಂಡರ್ ಕರೆದು 14ನೇ ನಾಲೆ ಮತ್ತು ತಾವರೆಕೆರೆ ಅಭಿವೃದ್ಧಿಯನ್ನು 5 ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲೇ ಕೆರೆಗೋಡಲ್ಲಿ 14ನೇ ನಾಲೆ ಮತ್ತು ಕೆರೆಗೋಡಿನ ಕೆರೆ ಅಭಿವೃದ್ಧಿ 5 ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲೇ ಅಭಿವೃದ್ಧಿಯನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಕೆರೆಗೋಡಿನಲ್ಲಿ ಸರಿಸುಮಾರು ಈಗಾಗಲೇ 8-9 ಕೋಟಿ ರೂಪಾಯಿ ಕೆಲಸ ಆಗಿದೆ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಷ್ಟು ದುಡ್ಡಿನ ಕೆಲಸ ಕೆರೆಗೋಡು ವ್ಯಾಪ್ತಿಯಲ್ಲಿ ಆಗಿರಲಿಲ್ಲ. 1 ವರ್ಷದಲ್ಲೇ ಈ ಮಟ್ಟದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಭಾವನೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.